ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನೇತ್ರಾ ಶಿವಾಜಿ ಬ್ಲಾಗ್ಸ್. ಝೂಮ್ ಅಲ್ಲಿ ಒಂದು ಟೀ ಕೊಡ್ಸಿಲ್ಲ, ಒಂದು ಕಾಫಿ ಕೊಡ್ಸಿಲ್ಲ. ಟೀ ಕುಡಿಯಕ್ಕೆ ನಿಲ್ಸಿ ಪೇ ಮಾಡಿ ಬಂದ್ಬಿಡು ಅಂತೆ ಗೈಸ್ ಅವನಿಗೆ. ವ್ಯೂ ನೋಡಿ ಗೈಸ್ ಆಗಿ ಎಷ್ಟು ಸಕ್ಕದಾಗಿದೆ ಅಂತ. ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನೇತ್ರಾ ಶಿವಾಜಿ ಬ್ಲಾಗ್ಸ್. ಸೊ ನಾವಿವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ಊರಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಊರಬ್ಬ ಇದೆ ಇವತ್ತು. ಸೊ ನಾನು ಕಾಣಿಸ್ತಾ ಇದ್ದೀನಿ ನಾನು ಇಲ್ವಾ ಅಂತ ಗೊತ್ತಿಲ್ಲ. ಮೈಕ್ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ವಾಯ್ಸು. ಮೈಕ್ ಇದೆ ಕಾರಲ್ಲಿ, ಯಾರು ಇರಬೇಕು ಅಂತ. ಹೈಟ್ ಇದ್ದಾನೆ ಗೈಸ್, ತುಂಬಾ ಇಟ್ಕೊಂಡಿದ್ದ. ನಾನು ಕಾಣಿಸ್ತಾ ಇದ್ದೀನ ಇಲ್ವಾ ಅಂತಾನು ಗೊತ್ತಿಲ್ಲ. ಇವಾಗ ಝೂಮ್ ಅಲ್ಲಿ ನೋಡಿ ಊಟ ಮಾಡಕ್ ನಿಲ್ಸಿದ್ದಾರೆ. ಆಕ್ಚುಲಿ ಬ್ರೇಕ್ಫಾಸ್ಟ್ ಮಾಡಿಲ್ಲ ಯಾರು. ಇಲ್ಲಿ ನಿಲ್ಲಿಸಬಾರ್ದು, ಆದ್ರೂ ನಿಲ್ಲಿಸ್ಬಿಟ್ಟಿದ್ದಾರೆ. ಗೋ ಸ್ಲೋ ಅಂತ ಹಾಕ್ಬಿಟ್ಟಿದ್ದಾರೆ. ಆಕ್ಚುಲಿ ತುಂಬಾ ಹೊಟ್ಟೆ ಹಸಿದಿದೆ. ಏನ್ ಹಾಕಿದ್ದಾರೆ, ಏನ್ ತಂದಿದ್ದಾರೆ ನೋಡಂತ ನೀವು. ತೆಗಿ ಸ್ವಲ್ಪ ಇದು. ಮೊಟ್ಟೆ ಗೈಸ್, ತಗ್ಗಿ ಮೊಟ್ಟೆ ಗೈಸ್, ಮೊಟ್ಟೆ ತಂದ್ಬಿಟ್ಟಿದ್ದೀರಾ. ಮೊಟ್ಟೆ ಮತ್ತೆ ಇನ್ನೇನಿದೆ. ನಮ್ಮ ಅಜ್ಜಿ ನೋಡಿ ಗೈಸ್ ಆಲ್ರೆಡಿ ಊಟ ಮಾಡ್ತವ್ರೆ. ಹಾ ನೋಡಿ ಗಾಯ್ಸ್, ಒಂದು ಟೀ ಕೊಡ್ಸಿಲ್ಲ, ಒಂದು ಕಾಫಿ ಕೊಡ್ಸಿಲ್ಲ. ಎಲ್ಲರೂ ಕೊಡಿಸ್ತೀವಿ ಅಂದ್ರು. ಇಲ್ಲ ಗೈಸ್, ನನಗೆ ಇವಾಗ ಡ್ರೈವಿಂಗ್ ಹೇಳ್ಕೊಡ್ತಾರೆ ಅಂತ ನಮ್ಮಪ್ಪ. ಸೊ ಅದಾದ್ಮೇಲೆ ಫ್ರೆಶ್ ಆಗಿ ಕುಡಿಯೋಣ ಅಂತ. ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಡಿ ಎಲ್ ಇದೆ, ಆದ್ರೂ ಡ್ರೈವಿಂಗ್ ಕಲಿಸಿಲ್ಲ. ಆದ್ರೆ ಸ್ವಲ್ಪ ಧೈರ್ಯ ಹೋಗ್ಬಿಟ್ಟಿದೆ. ಸೊ ಇನ್ನ ಸ್ವಲ್ಪ ಓಡಿಸ್ತಾ ಧೈರ್ಯ ಬರುತ್ತೆ ಅಂತ ಅಷ್ಟೇ. ನಾನು ಇವಾಗ ಊಟ ಮಾಡಕ್ಕೆ ಹೋಗ್ತಿದ್ದೀನಿ. ಎಲ್ಲರಿಗೂ ಬಾಯ್ ಹೇಳ್ತಾ ಮತ್ತೆ ಸಿಗುವ ನಾಳೆ ಮುಂದಿನ ಸಂಚಿಕೆಯಲ್ಲಿ. ಮುಂದಿನ ಸಂಚಿಕೆ ನೋಡಿ, ನನಗೆ ಬಿಟ್ಬಿಟ್ಟು ತಿಂತಾ ಇದ್ದಾರೆ ನಮ್ಮಕ್ಕ. ಒಬ್ಬೊಬ್ಬರೇ ಬ್ಯಾಟಿಂಗ್. ನನಗೆ ಒಂದು ಚೂರು ಕ್ಯಾಮ್ರಾಮ್ಯಾನ್ ಸ್ವಲ್ಪ ಏನಾದರೂ ಬರೋಣ. ಅವನಿಗೂ ಕೊಡ್ತಾ ಇದ್ದಾನೆ. ಅವನೊಂದು ತಿಂದ್ಬಿಟ್ಟು ಹೋಗಿ ನಿಂತಿದ್ದಾನೆ. ಇಲ್ಲಿ ಇರೋ ಡ್ರಾಮಾ ಮಾಡ್ತಿದ್ದಾನೆ. ಕರುಣ ಗೆಳತಿಯಾದರೂ ಇವಳೆ ನನಗೆ ತಾಯಿಯು. ನೋಡಿ, ಊರಿಗೆ ಹೋಗ್ಬೇಕಾದ್ರೆ ಇಂಥ ಎಲ್ಲ ಮನೇಲೇ ಮಾಡಿ ಪ್ರಿಪ್ರೇಷನ್ ಮಾಡ್ಕೊಂಡು ಒಂದು ಜಾತ್ರೆ ತಿನ್ನೋದು ಸಕ್ಕತ್ತಾಗಿರುತ್ತೆ ಅಲ್ಲ. ತಿನ್ನೋ ಟೈಮಲ್ಲಿ ತಿಂತಾ ಇರ್ಬೇಕಂತ. ನಮ್ಮಮ್ಮ ಏನೋ ಹುಡುಕ್ತವ್ರು. ಏನು ಹುಡುಕ್ತಿದ್ಯಮ್ಮ? ನೋಡಿ, ಮೇಕಪ್ ಕಿಟ್ ಎಲ್ಲ ಡಬ್ಬ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ. ಇನ್ನು ಮೊಟ್ಟೆ ಸ್ವಲ್ಪ ಕೊಟ್ಟರೆ ತಿನ್ಬಿಡ್ತೀನಿ ನಾನು. ಓಕೆ, ಇವಾಗ ನೋಡಿ ಕಾಫಿ ಕುಡಿಯಕ್ಕೆ ಬಂದಿದ್ದೀವಿ. ಎಲ್ಲರೂ ಕಾಫಿ ಕುಡಿಯಕ್ಕೆ ನಿಲ್ಸಿದ್ದಾರೆ ನಮ್ಮಪ್ಪ. ಸೊ ಕಾಫಿ ಬ್ರೇಕ್ ಇವಾಗ. ಈಗ ಐಸ್ ಕ್ರೀಮ್ ಇದೆ. ಸೊ ಯಾವ ಐಸ್ ಕ್ರೀಮ್ ತಿನ್ನೋದು ಅಂತ ನೋಡೋಣ ಬನ್ನಿ ಗೈಸ್. ಗೈಸ್ ಊರಲ್ಲಿ ನೋಡಿ ಎಷ್ಟು ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲು. ನೋಡಿ ನನ್ನ ತಮ್ಮ ಹೆಂಗೆ ಬರ್ತಾ ಇದ್ದಾನೆ ನೋಡಿ ಗೈಸ್. ಈ ಬಿಸಿಲಲ್ಲೂ ಟೀ ಕುಡಿಯಕ್ಕೆ ನಿಲ್ಸಿದ್ದಾರೆ. ಆ್ಯಕ್ಚುಲಿ ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ನೋಡಿ, ನಮ್ಮ ಅಜ್ಜಿನ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಟೀ ಕುಡಿತವ್ರೆಲ್ಲ. ಗೈಸ್ ನನ್ನ ತಮ್ಮ ಏನೋ ಕೇಳಕ್ಕೆ ನಿಂತಿದ್ದಾನೆ. ಏನೋ ಬಿಂಗೋ ತಗೋತಾ ಇದ್ದಾನಂತೆ ಅವನು. ಆಲ್ರೆಡಿ 2 ಬ್ರೇಕ್ಸ್, ಒಂದು ಬ್ರೇಕ್ಫಾಸ್ಟ್ ಬ್ರೇಕ್ ಆಯಿತು, ಇವಾಗ ಒಂದು ಟೀ ಬ್ರೇಕು. ಇನ್ನು ಯಾವಾಗ ಹೋಗ್ತೀವಿ ಗೊತ್ತಿಲ್ಲ ಊರಿಗೆ. ನೋಡಿ, ಐಸ್ ಕ್ರೀಮ್ ಬೇರೆ ಬೇಕಂತೆ ಅವನಿಗೆ. ನೋಡಿ ಗೈಸ್, ಇಷ್ಟೆಲ್ಲ ಆಯಿತು, ಮತ್ತೆ ಐಸ್ ಕ್ರೀಮ್ ಅಂತ ನಿಂತಿದ್ದಾನೆ. ನೋಡೋಣ. ನೋಡಿ ಗೈಸ್, ಯಾವ ಐಸ್ ಕ್ರೀಮ್ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ ಬೇರೆ. ನಮ್ಮಮ್ಮ ನಮ್ಮ ತಮ್ಮ ಇಬ್ಬರು. ಗೈಸ್ ನನ್ನ ತಮ್ಮ ನೋಡಿ ಚಿಪ್ಸ್ ಇಸ್ಕೊಂಡು ಹಂಗೆ ಹೋಗ್ಬಿಟ್ಟ. ಪೇ ಮಾಡು ಅಂದ್ಬಿಟ್ಟು ಬಂದ್ಬಿಟ್ಟು. ನೋಡಿ ಗೈಸ್, ಆಲ್ರೆಡಿ ಅವನು ಓಪನ್ ಮಾಡಿ ತಿಂತಾನೆ. ಒಂದು ಮನ್ಸಾಕ್ಷಿ ಇಲ್ಲ ಅಕ್ಕಂಗೆ ಕೊಡೋಣ ಅನ್ನೋದು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಇಸ್ಕೊಳ್ಳೋದು ಮಾತ್ರ ಇಸ್ಕೊಬಿಟ್ಟು ಪೇ ಮಾಡಿ ಬಂದ್ಬಿಡು ಅಂತೆ ಗೈಸ್ ಅವನಿಗೆ. ಪೇ ಮಾಡಿ ಬಂದ್ಬಿಡು ಅಂತೆ ಗೈಸ್ ಅವನಿಗೆ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತ್ತಾರೆ ನಮ್ಮನ್ನ. ನೋಡಿ, ಏನೋ ಕೋಪ ಬಂದ್ಬಿಟ್ಟಿದ್ದೆ ಬೇರೆ, ಗುರ್ರಂತಿದ್ದಾನೆ. ನೋಡಿದಿಡಿ ಇವನ್ನ ಹೆಂಗ್ ಮಾಡ್ತಾ ಇದ್ದಾನೆ. ನೀನು ಓಡ್ಸಮ್ಮ, ನೀನು ಧೈರ್ಯವಾಗಿ. ಭಯ ಸೈಡ್ ಇಡು, ಧೈರ್ಯ ಮುಂದೆ ಇಡು, ಗೆಲುವು ನಮ್ದೇ. ಇದ್ಯಾವ್ದು ಹೊಸ ಪ್ರತಿಭೆ? ನೋಡಿ ಗೈಸ್, ನನಗೂ ಕಾರ್ ಓಡ್ಸಕ್ ಬರುತ್ತೆ, ಆದ್ರೆ ನನ್ನ ತಮ್ಮ ಎಷ್ಟು ಎದುರ್ಕೊಂಡಿದ್ದಾನೆ ಅಂತ. ನೋಡಿ ಗೈಸ್, ನನ್ನ ತಮ್ಮ ಏನೋ ಟೀಸ್ ಬೇರೆ ಮಾಡ್ತಾ ಇದ್ದಾನೆ ನನಗೆ. ಗೈಸ್ ನೋಡಿ, ನನ್ನ ತಮ್ಮ ಕಾರ್ ಓಡಿಸ್ತಾ ಇದ್ದಾನೆ ನೋಡಿ ಗೈಸ್.
ನೋಡಿ ಈಗ ಇಷ್ಟೊತ್ತು ನನಗೆ ಟ್ರೈನಿಂಗ್ ಕೊಡ್ತಾ ಇದ್ದ, ಇವಾಗ ಅವನೇ ಹೋಗಿ ಓಡಿಸ್ತೀನಿ ಅಂತ ಕೂತಿದ್ದಾನೆ. ನೋಡಿ ಗೈಸ್ ಹೆಂಗ್ ಓಡಿಸ್ತಾ ಇದ್ದ ನನ್ನ ತಮ್ಮ. ಗೈಸ್ ನನ್ನ ತಮ್ಮ ಓಡಿಸ್ತಿದ್ದ, ನಮ್ಮ ಅಮ್ಮ ನೋಡಿ ಫುಲ್ಲು ಹೆಂಗ್ ಸ್ಲೋ ಮಾಡು, ಫಾಸ್ಟ್ ಮಾಡು, ನಿಧಾನ ನಿಧಾನ ಅಂತ ಎಲ್ಲ ಕಮೆಂಟ್ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಗೈಡ್ ಮಾಡ್ತಾ ಇದ್ದಾರೆ ನಮ್ಮಮ್ಮ ನನ್ನ ತಮ್ಮನಿಗೆ. ನಮ್ಮಪ್ಪಂಗೆ ಡ್ರೈವಿಂಗ್ ನೋಡಿ ಗೈಸ್, ಇದರಿಂದನೇ ನಾವು ಡ್ರೈವಿಂಗ್ ಕಲಿಬೇಕು ಅಂತ ಅನಿಸಿದ್ದು. ಸೊ ಇನ್ನೇನು ನಾವು ಊರಿಗೆ ರೀಚ್ ಆಗಿಬಿಟ್ವಿ. ಇನ್ನೇನು 2 minutes, ಇನ್ನೇನು 3 to 4 o'clock ಆಗ್ತಾ ಇದೆ. ಹಬ್ಬನೂ ಶುರು ಆಗುತ್ತೆ ಇವಾಗ. ಅಷ್ಟರಲ್ಲಿ ಇನ್ನೇನು 2 minutes ರೀಚ್ ಆಗಿ ಹೋಗ್ತೀವಿ. ಹಬ್ಬ ತೋರಿಸ್ತೀನಿ ಬನ್ನಿ ನಿಮಗೆ ಹೇಗಿರುತ್ತೆ ಅಂತ. ಈ ಊರಲ್ಲೇ ಜಾತ್ರೆ ನಡೀತಾ ಇರೋದು ನೋಡಿ. ಇಲ್ಲೆಲ್ಲ ಎಷ್ಟು ಖಾಲಿ ಇದೆ, ಬಟ್ ಒಳಗೆ ಸಖತ್ ಜನ ಇರ್ತಾರೆ ಗೈಸ್. ನೋಡಿ ಹಬ್ಬ ಶುರುವಾಗಿದೆ. ಇಲ್ಲಿ ಕರ್ಗ ಬರುತ್ತೆ, ಕರ್ಗಾಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದ ತಕ್ಷಣ ಕರ್ಗ ಜೊತೆ ಈ ಪೊಂಗಲ್ ಇಡಕ್ಕೆಲ್ಲ ತೊಗೊಂಡು ಹೋಗ್ತಾರೆ ದೇವಸ್ಥಾನ ಹತ್ರ. ಈ ಹಬ್ಬ ಕೋಲಾಟದಿಂದಾನೇ ಗೈಸ್ ಶುರುವಾಗೋದು. ಸೊ ನೋಡಿ ಕೋಲಾಟದಿಂದ ಶುರು ಮಾಡ್ತಾ ಇದ್ದಾರೆ. ಕರ್ಗ ಬಂತು ನೋಡಿ ಗೈಸ್. ಹಾಯ್ ಗಾಯ್ಸ್, ಊರ ಜಾತ್ರೆ ನಡೀತಾ ಇದೆ ನೋಡಿ. ನಮ್ಮೂರ ಜಾತ್ರೆ ಇದೆ, ತುಂಬ ಸೂಪರ್ ಆಗಿರುತ್ತೆ, ಸಡಗರವಾಗಿದೆ. ಸೊ ಗೈಸ್ ನೋಡಿ ಎಲ್ಲ ಪೊಂಗಲ್ ಇಡ್ತಾ ಇದ್ದಾರೆ. ಸನ್ಸೆಟ್ ವ್ಯೂ ನೋಡಿ ಗೈಸ್ ಆಗಿ ಎಷ್ಟು ಸಕ್ಕದಾಗಿದೆ ಅಂತ. ಸೊ ಇಲ್ಲೆಲ್ಲ ಪೊಂಗಲ್ ಇಟ್ಟು ಹಾಗೆ ಇಟ್ಟು ಹೋಗ್ತಾರೆ ಗೈಸ್, ತೋರಿಸ್ತೀನಿ ರೀ. ಸೊ ಗೈಸ್ ಎಲ್ಲ ನೋಡಿ ಪೊಂಗಲ್ ಇಟ್ಟು ಇಲ್ಲೇ ಇಟ್ಟೋಗಿದ್ದಾರೆ. ಸೊ ಇದನ್ನ ನಾಳೆ ತೊಗೊಂಡೋಗಿ ಅಡುಗೆ ಮಾಡಿ ಬಡಿಸ್ತಾರೆ. ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಗೆ ಅಂತ. ಸೊ ಇದೇ ದೇವಸ್ಥಾನ, ವೇಡಿಯಪ್ಪ ದೇವಸ್ಥಾನ ಅಂತ ಇದು. ಸೊ ಇಲ್ಲಿ ಪೂಜೆ ಮಾಡಿ ಆದಮೇಲೆ ನಾಳೆ ಬೆಳಗ್ಗೆ ಬಂದು ಇವತ್ತೇನು ಪೊಂಗಲ್ ಇಟ್ಟಿದ್ದೀವಲ್ಲ ಅದನ್ನ ನಾಳೆ ಬೆಳಗ್ಗೆ ತೊಗೊಂಡು ಹೋಗ್ತೀವಿ. ಹೇಗೆ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ನೋಡಿ. ನೋಡಿ ಗೈಸ್, ನೋಡೋದಕ್ಕೆ ಎಷ್ಟು ಅದ್ಭುತವಾಗಿದೆ. ಎಷ್ಟು ಜನ ಪೊಂಗಲಿಟ್ಟು ಹಾಗೆ ಇಟ್ಟೋಗಿದ್ದಾರೆ ನೋಡಿ. ಸೊ ಅಲ್ಲೇ ಇಟ್ಟು ವಾಪಸ್ ಮನೆಗೆ ಬಂದು ನಾಳೆಗೆ ತಂಬಿಟ್ಟು ತೊಗೊಂಡೋಗಿ ಪೂಜೆ ಮಾಡಬೇಕಲ್ಲ. ಸೊ ಅದಕ್ಕೆ ತಂಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ನಮ್ಮಪ್ಪ. ಸೊ ಇದೆಲ್ಲ ಆದಮೇಲೆ ನೈಟ್ ಆಗಿದ್ದೆ. ಅಲ್ಲಿ ಒಂದು ಸೈಡ್ ಹಾಡಾಡ್ತಿರ್ತಾರೆ, ಇನ್ನೊಂದು ಸೈಡ್ ಪಟಾಕಿ ಹೊಡಿತಿರ್ತಾರೆ, ಇನ್ನೊಂದು ಸೈಡ್ ಡ್ಯಾನ್ಸ್ ಆಡ್ತಿರ್ತಾರೆ. ಇದೆಲ್ಲ ನೈಟೆಲ್ಲ ಇದು ಸಂಭ್ರಮ ನಡೀತಿರುತ್ತೆ. ಸೊ ಇದೇ ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೇತ್ರಾ ಶಿವಾಜಿ ವ್ಲಾಗ್ಸ್.